ಟೈಲರಿಂಗ್ ಕೆಲಸ ಮಾಡುವಾಗ ಸೋಂಬೇರಿತನ ಅಂತೂ ಮಾಡಲೇಬಾರ್ದು. ಆಮೇಲೆ ಹೊಲಿಯೋಣ, ನಾಳೆ ಹೊಲಿಯೋಣ ಅಂತ ಮಾತ್ರ ಅನ್ನಲೇಬೇಡಿ. ನೋಡಿ, ನನಗೆ ಒಂದೊಂದು ಸಾರಿ ಎಲ್ಲ ಮನೆ ಕ್ಲೀನ್ ಮಾಡಿ ನಾನು ನೋಡಿ ಇವತ್ತು ಶುಕ್ರವಾರ ಪೂಜೆ ಎಲ್ಲ ಮುಗಿಸಿದ್ದೆ, ಆದ್ರೂ ಈ ರೀತಿ ಕೆಲಸಗಳಾಗೇ ಬಿಡುತ್ತೆ. ನೋಡಿ, ಇಲ್ಲಿ ನಾನು ಕೂಡ ಬಿಟ್ಟಿರ್ತೀನಿ. ನಾನು ಈ ರೀತಿ ಎಲ್ಲ ಬಿಟ್ಬಿಟ್ಟು ಸ್ಟಿಚಿಂಗ್ ಮಾಡೋಕ್ಕೆ ಕೂತ್ಕೊಂಡ್ರೆ ಮನಸ್ಸು ಸಮಾಧಾನ ಆಗಲ್ಲ. ಕೆಲಸ ಮುಗಿಸ್ಕೊಂಡ್ರೇ ನನಗೆ ಸಮಾಧಾನ ಅನಿಸೋದು. ಆದ್ರೂ ಒಂದೊಂದು ಟೈಮ್ ನಾನು ಬಿಟ್ಬಿಡ್ತೀನಿ, ಏನು ಮಾಡೋಕ್ಕಾಗಲ್ಲ. ಫಸ್ಟು ಅವ್ರದ್ದು ಬಟ್ಟೆಗಳು ಅರ್ಜೆಂಟ್ ಇದ್ದರೆ ಕೊಡಬೇಕಾಗತ್ತಲ್ವ. ಇವರು ಆದರೆ ಇವತ್ತೇ ಸಂಜೆನೇ ಕೊಡಿ ಅಂತ ಹೇಳಿದ್ದಾರೆ, ನಾಳೆ ಯಾವುದೋ ಫಂಕ್ಷನ್ಗೆ ಹೋಗಬೇಕು. ಹಾಗಾಗಿ ಈಗ ಕುಚ್ಚು ಹಾಕಬೇಕು, ಫಾಲು ಕುಚ್ಚು ಎಲ್ಲ ಹಾಕಬೇಕು. ಹಾಗಾಗಿ ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಆರೆಳೆ ದಾರನೂ ಕೂಡ ಮಾಡ್ಕೊಳ್ಬೇಕು. ಇದು ಉಳಿದಿರೋ ದಾರನ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ಇವಾಗ ನೋಡೋಣ ಅಂತ. ಈ ರೀತಿ ನಾವು ಸೋಂಬೇರಿತನ ಮಾಡಬಾರ್ದು. ಒಂದೊಂದು ಟೈಮು ಸೋಂಬೇರಿತನ ಬರುತ್ತೆ, ಟೈಲರಿಂಗ್ ಕೆಲಸ ಮಾಡೋರಿಗೆ ಖಂಡಿತವಾಗೂ ಬರುತ್ತೆ. ಒಂದಿನ ಆದರೆ ಪರವಾಗಿಲ್ಲ, ಯಾವಾಗಲೂ ನಾಳೆ ನಾಳೆ ಅಂತ ಮಾತ್ರ ಅಂತ ಇರಬೇಡಿ. ಅವತ್ತಿನ ಕೆಲಸ ಅವತ್ತೇ ಸ್ಟಿಚ್ ಮಾಡಿ ಮುಗಿಸಿ ಇನ್ನೊಂದು ದಿನ ಆರಾಮಾಗಿ ರೆಸ್ಟ್ ತಗೊಳ್ಳಿ, ಬಟ್ಟೆ ಇಲ್ಲ ಅಂದರೆ. ಇವತ್ತು ನಾನು ಯಾವ ರೀತಿ ಬೆಳಗ್ಗೆಯಿಂದ ಕೆಲಸಗಳನ್ನು ಮಾಡಿಕೊಂಡು ಈ 2 ಪ್ಯಾಂಟ್ಗಳು ಸ್ಟಿಚ್ ಮಾಡೋದಾಗಲಿ, ಆ ಜಿಗ್ಜಾಗ್ ಮಾಡ್ಕೊಳ್ಳೋದಾಗಲಿ ಸ್ಯಾರಿನ ನಾನು ತಿಳಿಸಿದ್ದೀನಿ. ವಿಡಿಯೋನ ನೋಡಿ. ಬೆಳಗ್ಗೆ 5 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಹೊಸಲನ್ನು ಗುಡಿಸಿ ಒರೆಸಿ ರಂಗೋಲಿ ಎಲ್ಲ ಹಾಕಿ ಬೆಳಗ್ಗೆ 7:15ಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟೆ ನಾನು. ಪೂಜೆ ಎಲ್ಲ ಆಯಿತು. ಇವತ್ತು ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೂ ಕೂಡ ಹೋಗ್ಬಿಟ್ಟು ಬಂದು ಒಂದು ಪ್ಯಾಂಟನ್ನು ಸ್ಟಿಚ್ ಮಾಡೋದಿತ್ತು, ಚೂಡಿದಾರ್ ಪ್ಯಾಂಟು. ಅದನ್ನು ಸ್ಟಿಚ್ ಮಾಡಿದೆ. ಈಗ 8:15 ಆಗ್ತಾಯಿದೆ. ನೋಡಿ, ಒಂದು ಪ್ಯಾಂಟನ್ನು ಸ್ಟಿಚ್ ಮಾಡಿದೆ. ಈ ರೀತಿ ನನಗೆ ಟೈಮ್ ಸಿಕ್ಕಿದಾಗೆಲ್ಲ ನಾನು ಮಿಷಿನ್ ಮೇಲೆ ಕೂತ್ಕೊಂಡ್ಬಿಡ್ತೀನಿ. ಏನಾದರೂ ಡಿಸೈನ್ ಮಾಡೋದು ಏನಾದರೂ ಜಾಸ್ತಿ ಇದೆ ಅಂದರೆ ನಾನು ಕೂತ್ಕೊಳ್ಳಲ್ಲ. ಈ ಥರ ಸಿಂಪಲ್ ಏನಾದರೂ ಇದೆ ಅಂದರೆ ನಾನು ತಕ್ಷಣವೇ ಹೋಗಿ ಮಿಷಿನ್ ಮೇಲೆ 10 ನಿಮಿಷ ಟೈಮ್ ಸಿಕ್ಕರೂ ಸಾಕು, ಹೋಗಿ ಕೂತ್ಕೊಳ್ತೀನಿ. ಈ ಥರ ಅಭ್ಯಾಸ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ನಮಗೇ. ಆವಾಗಲೇ ಬೇಗ ಬೇಗ ಸ್ಟಿಚಿಂಗ್ ಮಾಡೋದಕ್ಕೆ ಆಗೋದು. ಆಮೇಲೆ ನಮಗೂ ಇಂಟ್ರೆಸ್ಟ್ ಕೂಡ ಬರುತ್ತೆ. ಇದು ಇನ್ನೊಂದು ಪ್ಯಾಂಟನ್ನು ನಾನಿವಾಗ ಸ್ಟಿಚ್ ಮಾಡಬೇಕು. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಯಾವಾಗ ಟೈಮ್ ಸಿಗುತ್ತೋ ಆ ಟೈಮ್ನಲ್ಲೇ ಕೂತ್ಕೊಂಡು ಸ್ಟಿಚಿಂಗ್ನ ಮಾಡಿಬಿಡ್ಬೇಕು. ಆಮೇಲೆ ಅಂದರೆ ಅದು ಆಮೇಲೇ ಆಗ್ತಾ ಇರುತ್ತೆ. ಇವಾಗ ಕಾಫಿ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಧ್ಯಾಹ್ನಕ್ಕೆ ಸಾಂಬಾರಿದೆ, ನೈಟ್ ಮಾಡಿದ್ದು ಹಾಗೇ ಇತ್ತು. ನಾವೇ ಇಬ್ಬರು ಇರೋದ್ರಿಂದ ಇವಾಗ ಸಾಕಾಗುತ್ತೆ ಮಧ್ಯಾಹ್ನಗೆ ಅಂತ. ಇವಾಗ ಚಪಾತಿ ಮಾಡೋಣ ಅಂತ ಅದು ಮಿಸ್ಸಾಗಿ ಕಲ್ಲು ಉಪ್ಪನ್ನು ಹಾಕಿಬಿಟ್ಟೆ. ಹಾಗಾಗಿ ನೀರು ಹಾಕಿ ಅದು ಉಪ್ಪು ಕರಗಲಿ ಅಂತ ಇಟ್ಟಿದ್ದೀನಿ. ಚಪಾತಿ ಹಿಟ್ಟನ್ನ ಇವಾಗ ಕಲಿಸ್ಬೇಕು. ಇವಾಗ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಚಿಕ್ಕ ಮಗ ಊರಿಗೆ ಹೋಗಿದ್ದಾನೆ, ರಜಾ ಇದೆಯಲ್ಲ ಕಾಲೇಜು, ಹಾಗಾಗಿ ಒಬ್ಬ ಮಾತ್ರ ಇದ್ದಾನೆ. ಅವನಿಗೆ ಹಾಲನ್ನ ರೆಡಿ ಮಾಡಿದ್ದೀನಿ. ನಾವು ಕಾಫಿನ ಮಾಡ್ಕೊಳ್ತಾ ಇದ್ದೀವಿ ನಮ್ಮಿಬ್ಬರಿಗೆ. ಅಡುಗೆ ಕೆಲಸ ಎಲ್ಲ ಮುಗಿದ್ಬಿಟ್ರೂ ಸಮಾಧಾನ. ಹಾಗೆ ಕಾಫಿ ಎಲ್ಲ ಕುಡಿದು ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟು ಆಗಲೇ 9:10 ಆಯಿತು. ಇವಾಗ ಮತ್ತೆ ಇನ್ನೊಂದು ಪ್ಯಾಂಟನ್ನು ಸ್ಟಿಚ್ ಮಾಡೋದಕ್ಕೆ ಬಂದೆ. ಇವಾಗೆಲ್ಲ ಕಾಲೇಜ್ ರಜೆ ಇರೋದ್ರಿಂದ ಅವರು ಏನು ತಿಂಡಿದೆಲ್ಲ ಚಿಂತೆ ಇಲ್ಲ, ಒಂದು 10 ಗಂಟೆ ಅಷ್ಟೊತ್ತಿಗೆ ಮಾಡಿದ್ರೂ ಸಾಕು. ನಮ್ಮ ಮನೆಯವರು ನನ್ನ ಮಗನೂ ದೇವಸ್ಥಾನಕ್ಕೆ ಹೋಗಿದ್ದರು. ಹಾಗಾಗಿ ಅವ್ರು ಬರೋ ಅಷ್ಟರಲ್ಲಿ ನಾನೊಂದು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ, ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಟ್ರೈಪಾಡ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ಪ್ಯಾಂಟದೇನು ಸ್ಟಿಚಿಂಗ್ ಹಾಕಿಲ್ಲ. ಅದರದ್ದು ಸ್ಟಿಚಿಂಗ್ ಬೇಕು ಅಂತ ಅಂದರೆ ನಾನು ಕಮೆಂಟ್ ಮಾಡಿದ್ರೆ ನಾನು ಸ್ಟಿಚಿಂಗ್ ವೀಡಿಯೋನ ಹಾಕ್ತೀನಿ. ಬೇಗನೆ ಹೊಲಿಬೋದು. ಇದೇನು ಒಂದು 1/4 ಗಂಟೆ 20 ನಿಮಿಷದಲ್ಲೆಲ್ಲ ನಾವು ಒಂದು ಪ್ಯಾಂಟನ್ನು, ಚೂಡಿದಾರ್ ಪ್ಯಾಂಟನ್ನು, ನಾರ್ಮಲ್ ಪ್ಯಾಂಟನ್ನು ಸ್ಟಿಚ್ ಮಾಡ್ಬೋದು. ಇದನ್ನು ಸ್ಟಿಚಿಂಗ್ನ ಮುಗಿಸಿ ಇವಾಗ ಟೈಮ್ ಬಂದು 10 ಗಂಟೆ ಆಗ್ತಾಯಿದೆ. ಇವಾಗ ಈ 2 ಪ್ಯಾಂಟ್ಗಳನ್ನು ಮುಗಿಸಿ ಆಯಿತು. ಹಾಗೆ ಬೆಳಗ್ಗೆನೇ ರಾಗಿ ಮಿಲ್ ಕೂಡ ಮಾಡಿಸಿ ಆಗಿದೆ. ನಾನು ಊರಿಗೆ ಹೋಗಬೇಕು, ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಜಿಗ್ಜಾಗ್ ಮಾಡಿಕೊಂಡೆ. ಆ ಪ್ಯಾಂಟೆಲ್ಲ ಮುಗಿಸಿ ಇವಾಗ ಸೀರೆಗಳಿಗೆ ಜಿಗ್ಜಾಗ್ನ ಮಾಡಿಕೊಂಡೆ. ಈ ಸೀರೆ ವರ್ಕು ಕೊಟ್ಟಿದ್ದೀವಿ, ಅದು ಬ್ಲೌಸ್ ಬಂದಮೇಲೆ ಸ್ಟಿಚ್ ಮಾಡಬೇಕು. ಅಷ್ಟರಲ್ಲಿ ಇವಾಗ ಫಾಲ್ ಹಾಕ್ಕೊಂಡು
ಸ್ಯಾರಿಗೆ ಕುಚ್ಚು ಹಾಕಬೇಕು. ಇದೆಲ್ಲ ಜಿಗ್ಜಾಗ್ ಮಾಡುವಂಥ ಸೀರೆಗಳು. ನೋಡಿ, ನಮ್ಮ ಮನೆ ಹತ್ರ ಇಲ್ಲಿ ಮನೆ ಕಟ್ತಾ ಇದ್ದಾರೆ ಎದುರುಗಡೆ. ಹಾಗಾಗಿ ತುಂಬ ಸೌಂಡು. ಇವತ್ತೇನೋ ಸ್ವಲ್ಪ ಸೌಂಡ್ ಕಡಿಮೆ ಇದೆ, ಹಾಗಾಗಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಅವರು ಈ ಡಿಸೈನ್ನ ಕೇಳಿದರು. ಇದು ನನ್ನದೇ ಸ್ಯಾರಿ. ಅವರು ಇದನ್ನು ನೋಡಿ ಇಷ್ಟ ಆಯಿತು ಅಂತ ಹೇಳಿ. ಇದು ಬೇಗ ಆಗುತ್ತೆ, ಏನು ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಆಗೋಗ್ಬಿಡುತ್ತೆ. ಹಾಗಾಗಿ ಈ ಡಿಸೈನ್ನ ಹಾಕ್ಬೇಕಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಮನೆಯೆಲ್ಲ ಹೇಗೆ ಹರಡ್ಕೊಂಡಿದೆ. ದಾರನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಬೀಡ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಫಾಲ್ ಹಾಕಿ ಆನಂತರ ನಾನು ಸ್ಯಾರಿ ಕುಚ್ಚು ಹಾಕ್ತೀನಿ. ಸಂಜೆ ಅಷ್ಟರಲ್ಲಿ ಬ್ಲೌಸನ್ನ ಸ್ಟಿಚ್ ಮಾಡ್ತೀನಿ. ಆದರೆ ಅದನ್ನು ಕೂಡ ವಿಡಿಯೋ ಮಾಡ್ಕೊಳ್ತೀನಿ ಟೈಮ್ ಸಿಕ್ಕರೆ. ಇವಾಗ ಕುಚ್ಚೆಲ್ಲ ಹಾಕಿ ಆಯಿತು. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಇವಾಗ ಮಧ್ಯಾಹ್ನಗೆ ಅನ್ನ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಆದರೆ ಬೇಡ ಅಂತ ಹೇಳಿ ಮುದ್ದೆನೇ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಒಂದು ಕಮೆಂಟ್ನ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು.